ಅಲ್ಲ ಅದೇ ಹೇಳಿದ್ದು, ಈಗ ಒಂದೊಂದು ಲೈನಿಗೆ ತೃಪ್ತಿ ಪಡೋ, ಅಪ್ಪ ಒಂದು ಲೈನ್ ಇದೆಯೋ ನಂದು ಕಾಟೇರದಲ್ಲಿ, ಅಬ್ಬಾ ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟ್ರು ಕೂಡ ನಮ್ಮ ಪರವಾಗಿರ್ಬೇಕಾಗುತ್ತೆ ಕೆಲವೊಮ್ಮೆ. ಆ ವಿಷಯದಲ್ಲಿ ತರುಣ್ ಸುಧೀರ್ ಅವರು, ನನ್ನ ಅಧ್ಯಕ್ಷ ಸಾಂಗ್ ರೀಟೇನ್ ಆಗೋದಕ್ಕೆ ಅವರು ಒನ್ ಆಫ್ ಅವರು ಕೂಡ ಕಾರಣ. ಯಾಕಂದರೆ ಅದನ್ನ ಟ್ರ್ಯಾಕ್ ಹಾಡಿದ್ದೆ, ಅದಾದಮೇಲೆ ಇಬ್ಬರು ಮೂರು ಜನ ಹಾಡಿಸಿದ್ರು. ಸೆಕೆಂಡ್ ಅವರು ಇಲ್ಲ ಈ ಹುಡುಗಿ ಹಾಡಲಿ ಅಂತ ಅವರು ಮತ್ತು ಅರ್ಜುನ್ ಜನಿ ಅವ್ರು ಸೇರಿ ಇದು ಮಾಡಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ತರುಣ್ ಸುಧೀರ್ ಅವ್ರು ನಿಂತ್ಕೊಂಡ್ರು. ಸೊ ಆ ಥರ ಸುಮಾರು ಸಿಂಗರ್ಸ್ಗೆ ತರುಣ್ ಸುಧೀರ್ ಅವರು. ಥ್ಯಾಂಕ್ ಯು ತರುಣ್. ನಂಗೆ ಆ್ಯಕ್ಚುಲಿ ದುನಿಯಾ ವಿಜಯ್ ಅವರು ಜಯಮನ್ ಮಗಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವರು ಮನಸ್ಸೇ ಒಂದು ಸಾರಿ ನೀವು ಹೇಳಿದ್ರಲ್ಲ, ಅದು ಅವ್ರದ್ದೇ ಸಿನಿಮಾದ ಸಾಂಗು. ಸೊ ಆ ಸಾಂಗ್ ಕೇಳಿಬಿಟ್ಟು ಇದರ ಅಬ್ಬಾಯಿ ನಾಡಲ್ಲಿ ಯಾವುದೋ ಒಂದು ಶೂಟಲ್ಲಿ ಅವ್ರು ಬಂದಾಗ ನಾನು ಮೀಟ್ ಮಾಡಿ ಹೇಳಿದೆ, ಸರ್ ನಾನು ಮನಸ್ಸೇ ಒಂದು ಸಾರಿ ನಾನೇ ಹಾಡಿದ್ದು, ನನ್ನ ಫೇವ್ರೆಟ್ ಸಾಂಗ್, ನನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ಹಾಡಬೇಕು, ನಾನೆಲ್ಲ ದೊಡ್ಡವ್ರು ಎಲ್ಲಿ ನೆನ್ಪಿಟ್ಕೋತಾರೆ ಅಂದ್ಬಿಟ್ಟು ನಾನು ಬ್ರಷ್ ಆಫ್ ಮಾಡಿದ್ದೆ. ಐ ರಿಮೆಂಬರ್ ವೆರಿ ವೆಲ್, ಗೋವಾದಲ್ಲಿ ಹಾಲಿಡೇಲಿದ್ದೀನಿ, ಕಾಲ್ ಬಂತು. ನನ್ಗೆ ನಂಬಕ್ಕಾಗ್ತಾ ಇಲ್ಲ, ನಾನು ಫುಲ್ಲು ರಿಲ್ಯಾಕ್ಸ್ಡ್ ಮೋಡಲ್ಲಿದ್ದೀನಿ, ಹಾಲಿಡೇ ಮೋಡಲ್ಲಿ. ನಂಬಕ್ಕಾಗ್ತಾಯಿಲ್ಲ, ದುನಿಯಾ ವಿಜಯ್ ಅವ್ರು ಹೇಳ್ತಾ ಇದ್ದಾರೆ, ಈ ಸಾಂಗ್ ಹಾಡಿ ನೀವು ಜಯಮನ್ ಮಗ ಟೈಟಲ್ ಟ್ರ್ಯಾಕ್ ಹಾಡಿ, ಅರ್ಜುನ್ ಜನಿ ಅವ್ರ ಮ್ಯೂಸಿಕ್ಕು ಅಂತೆಲ್ಲ. ನನಗೆ ಓ ಮೈ ಗಾಡ್, ಲಡ್ಡು ಬಂದು ಬಾಯಿಗೆ ಬಿಟ್ಟ. ಐ ವಾಸ್ ಲೈಕ್ ಓ ಮೈ ಗಾಡ್, ಇವ್ರು ಆ್ಯಕ್ಚುಲಿ ಅವ್ರ ಮಾತು ಉಳಿಸ್ಕೊಂಡು ನೆನ್ಪಿಟ್ಕೊಂಡು ಕಾಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ ತಕ್ಷಣ ಶೆಡ್ಯೂಲ್ ಆಯಿತು, ಹಾಡಿದೆ. ಹಿ ವಾಸ್ ಸೋ ಹ್ಯಾಪಿ. ಸಾಂಗ್ ಅಲ್ವಾ ಅದು? ಹೌದು,